ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದು 37ನೇ ದಿನ. ಇವತ್ತು ಏನೇನು ತೊಗೊಂಡಿದ್ದೀನಿ ನನ್ನ ಒಂದು ಚಾಲೆಂಜ್ ಅಂತಲೇ ಬರುತ್ತೆ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಸೊ ಏನೇನು ತೊಗೊಂಡಿದ್ದೀನಿ ಆ್ಯಂಡ್ ರೆಸಿಪೀಸೂ ತೋರಿಸಿದ್ದೀನಿ, ಚೆಕ್ ಮಾಡಿ. ಇವೆಲ್ಲ ಹಳೆ ರೆಸಿಪೀಸೇ, ಬಟ್ ಯಾರಾದರೂ ನೋಡಿಲ್ಲ ಅಂದರೆ ನಿಮಗೆ ಗೊತ್ತಿರುತ್ತೆ ಅಂದ್ಬಿಟ್ಟು, ಐಡಿಯಾ ಬರುತ್ತೆ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನು ಅಂದರೆ ಇವತ್ತು ಮನೇಲಿ ಎಲ್ಲರಿಗೂ ದೋಸೆ ಮಾಡಿದ್ದೆ. ದೋಸೆ ಅಂದರೆ ಅಕ್ಕಿಯಿಂದನೇ ಮಾಡ್ತೀವಲ್ಲ, ಸೊ ಅದನ್ನು ನಾವು ವೆಯ್ಟ್ ಲಾಸ್ಗೆ ಯಾವ ರೀತಿಯಾಗಿ ಹೆಲ್ಪ್ ಆಗೋ ಥರ ಯಾವ ಥರ ನಾವು ಪ್ರಿಪೇರ್ ಮಾಡ್ಕೋಬೋದು ಅಂತ ತೋರಿಸ್ತಿದ್ದೀನಿ ನೋಡಿ. ಅಕ್ಕಿ ದೋಸೆಗೆ ಅಂದರೆ ನಾವು ಅದೇ ಬ್ಯಾಟರ್ನ ಸ್ವಲ್ಪ ತೊಗೊಂಡ್ಬಿಟ್ಟು ಒಂದು 2 ಸೌಟಷ್ಟು ತೊಗೊಂಡು ಅದಕ್ಕೆ ಒಂದು ಅರ್ಧ 3ರಿಂದ 4 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರಾಗಿ ಹಿಟ್ಟು ಬದಲು ನೀವು ಸಜ್ಜೆ ಹಿಟ್ಟಾದರೂ ಮಿಕ್ಸ್ ಮಾಡ್ಕೊಳ್ಳಿ, ಜೋಳದ ಹಿಟ್ಟು, ಸೊ ಯಾವುದಾದ್ರೂ ಹಿಟ್ಟನ್ನ ಮಾಡ್ಕೊಳ್ಬೋದು. ಈಗ ಸಮ್ಮರ್ ಬೇರೆ ಇರೋದ್ರಿಂದ ರಾಗಿ ಹಿಟ್ಟು ಒಳ್ಳೆಯದು, ಆ್ಯಂಡ್ ನಮಗೆ ಕ್ಯಾಲ್ಶಿಯಮು ಸಿಗುತ್ತೆ ರಾಗಿ ಹಿಟ್ಟಿಂದ. ಸೊ ಈ ರಾಗಿ ಹಿಟ್ಟನ್ನ ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ನೀರು ಏನಾದರೂ ಬೇಕಿದ್ರೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಈ ಥರ ದೋಸೆ ಬ್ಯಾಟರ್ ಥರ ನಾವು ರೆಡಿ ಮಾಡ್ಕೋಬೇಕು. ಈ ಒಂದು ಅಂದರೆ ಡೈರೆಕ್ಟಾಗಿ ಬರೀ ಅಕ್ಕಿ ದೋಸೆಗಳನ್ನ ತೊಗೊಳೋದಕ್ಕಿಂತ ಬೆಟರ್ ಆಪ್ಷನ್ ಈ ಥರ ಮಾಡ್ಕೊಂಡು ತೊಗೊಳ್ಳಿ. ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಸೊ ಪಡ್ಡು ಆಗಿರ್ಬೋದು, ಏನಾದರೂ ಅಷ್ಟೇ ವೆಯ್ಟ್ ಲಾಸ್ಗೆ ನಿಮಗೆ ಹೆಲ್ಪ್ ಆಗಬೇಕು ಅಂತಂದರೆ ಈ ಥರ ಅದನ್ನು ಏನಾದರೂ ಆಲ್ಟ್ರೇಷನ್ ಮಾಡಿಕೊಂಡು ನೀವು ತೊಗೊಳೋದ್ರಿಂದ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಸೊ ನಾನಿಲ್ಲಿ 2 ದೋಸೆಗಳನ್ನ ತೊಗೊಂಡಿದ್ದೀನಿ, ಸ್ವಲ್ಪ ಕರ್ಬೂಜ ಹಣ್ಣು, ಇದ್ರ ಜೊತೆಗೆ ಸ್ವಲ್ಪ ಚಟ್ನಿ ತೊಗೊಂಡಿದ್ದೀನಿ. ಆ್ಯಂಡ್ ಮಧ್ಯಾಹ್ನ ಲಂಚ್ಗೆ ಏನು ತೊಗೊಂಡಿತ್ತು ಅಂತಂದರೆ ದಾಲ್ ಮಾಡ್ಕೊಂಡಿತ್ತು. ದಾಲ್ ಫ್ರೈ, ಜಸ್ಟ್ ತೊಗರಿಬೇಳೆ ಹಾಕಿಬಿಟ್ಟು ದಾಲ್ ಹೆಂಗೆ ಮಾಡ್ಕೊತೀವಲ್ಲ ಅದನ್ನು. ಸೊ 1.5 ಜೋಳದ ರೊಟ್ಟಿ ಜೊತೆಗೆ ಈ ದಾಲ್ ಫ್ರೈ ಮತ್ತು ಬೀಟ್ರೂಟ್ ಪಲ್ಯನ ತೊಗೊಂಡೆ, ಸ್ವಲ್ಪ ಸೌತೆಕಾಯಿ. ಮಧ್ಯಾಹ್ನ ಲಂಚ್ ಇದಾಗಿತ್ತು. ಆ್ಯಂಡ್ ನೈಟಿಗೆ ಏನು ಮಾಡ್ಕೊಂಡೆ ಅಂದರೆ ತುಂಬ ಸಿಂಪಲ್ಲಾಗಿ ಡಿನ್ನರ್ಗೆ ವೆಜಿಟೇಬಲ್ ಆಮ್ಲೆಟ್ನ ಮಾಡ್ಕೊಂಡಿದ್ದೀನಿ. ಮನೇಲಿರುವಂಥ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಕ್ಯಾಬೇಜು, ಕ್ಯಾರೆಟು, ಬೀಟ್ರೂಟು, ಸೊ ಇದನ್ನೆಲ್ಲ. ನಿಮಗೆ ಬೇರೆ ಏನಾದರೂ ವೆಜಿಟೇಬಲ್ಸ್ ಬೇಕಂದ್ರೂ, ಅಂದರೆ ಪಾಲಕ್ ಸೊಪ್ಪು ಅಥವಾ ನಮಗೆ ಏನಾದರೂ ಮೆಂತ್ಯ ಸೊಪ್ಪು ಆ ಥರ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ಇದರಲ್ಲಿ ಸ್ವಲ್ಪ ಉಪ್ಪು ಆ್ಯಂಡ್ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ನನ್ನ ಜೊತೆ ಮಕ್ಕಳು ತಿಂತಿರ್ತಾರೆ, ಹಾಗಾಗಿ ಖಾರದ ಪುಡಿನ ಅವಾಯ್ಡ್ ಮಾಡ್ತೀನಿ ನಾನು. ಇದಕ್ಕೆ 2 ಫುಲ್ ಎಗ್ಗಳನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ತುಂಬ ಓವರ್ ವೆಯ್ಟ್ ಇದ್ದೀವಿ ಅಂತಂದರೆ ಅಂಥವರು ಓನ್ಲಿ ಎಗ್ ವೈಟ್ನ ಯೂಸ್ ಮಾಡಿಕೊಂಡು 3 ಎಗ್ ವೈಟ್ನ ಯೂಸ್ ಮಾಡಿಕೊಂಡು ಆಮ್ಲೆಟ್ ಹಾಕ್ಕೋಬೋದು. ಆ್ಯಂಡ್ ಯಾರು ವೆಜಿಟೇರಿಯನ್ಸ್ ಇರ್ತಾರಲ್ಲ, ಎಗ್ಗೆಲ್ಲ ತಿನ್ನೋದಿಲ್ಲ ಅಂತಂದರೆ ಅಂಥವರು ಎಗ್ ಬದಲಾಗಿ 2ರಿಂದ 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಕೋಬೋದು. ಸೊ ಅದೂ ನಮಗೆ ಪ್ರೋಟೀನ್ ಸಿಗುತ್ತೆ. ಸೊ ಈ ಥರ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ನಮಗೆ ನೈಟ್ ಡಿನ್ನರ್ಗೆ ಬೇಗನೆ ಅಂದರೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥದ್ದು ಏನಾದರೂ ಮಾಡ್ಕೊಂಡು ಬಿಡ್ಬೋದು. ಸೊ ಈ ಥರ ಆಪ್ಷನ್ಸ್ನ ನಾವು ಚೂಸ್ ಮಾಡಿಕೊಂಡ್ರೆ ನಮ್ಮ ವೆಯ್ಟ್ ಲಾಸ್ ಜರ್ನಿ ಸ್ವಲ್ಪ ಈಸಿಯಾಗಿರುತ್ತೆ. ಸೊ ಸ್ವಲ್ಪ ಆಯಿಲೂ ಅಷ್ಟೇ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಆಯಿಲ್ನ. ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರೋವಂಥ ವೆಜಿಟೇಬಲ್ ಆಮ್ಲೆಟ್ ಬ್ಯಾಟರ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡಿ ಲೋ ಫ್ಲೇಮಲ್ಲಿ 2 ಕಡೆ ಬೇಯಿಸ್ಕೊಳ್ಳಿ. ಇದರಲ್ಲಿ ಬೇಕಿದ್ರೆ ನೀವು 1ರಿಂದ 2 ಟೇಬಲ್ ಸ್ಪೂನಷ್ಟು ಓಟ್ಸ್ನ ಸೇರಿಸ್ಕೋಬೋದು. ಇನ್ನೂ ಸ್ವಲ್ಪ ನಿಮಗೆ ಇದೇ ಬರೀ ಅಷ್ಟೇ ತಿಂದು ಹೊಟ್ಟೆ ತುಂಬ ಅಲ್ಲ ಅಂತ ಅಂದ್ಕೊಳ್ಳೋರು ಓಟ್ಸ್ನೂ ಆ್ಯಡ್ ಮಾಡ್ಕೊಂಡು ತೊಗೊಂಡ್ರೆ ಇನ್ನೂ ಫಿಲ್ಲಿಂಗ್ ಆಗಿರುತ್ತೆ. 2 ಕಡೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಆ್ಯಂಡ್ ಹೆಲ್ದಿಯಾಗಿರೋವಂಥ ಡಿನ್ನರ್ ರೆಡಿ ಆಗುತ್ತೆ. ಇದನ್ನು ನೀವು ಆ್ಯಸ್ ಎ ಬ್ರೇಕ್ಫಾಸ್ಟ್ ಆಗಾದರೂ ತೊಗೊಳ್ಬೋದು. ಸೊ ಈ ಥರ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ 37th ಡೇ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಜನ ವೆಯ್ಟ್ ಚೆಕ್ ಮಾಡಿ ತೋರಿಸಿ ಅಂತ ಕೇಳ್ತಿದ್ದೀರಾ. ಆದಷ್ಟು ಬೇಗ ತೋರಿಸ್ತೀನಿ ನಿಮಗೆ, ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ, ಆಯಿತಾ? ಸೊ ನಿಮ್ಮ ಜೊತೆ ಮಾತಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇಲ್ಲಿ ಬಂದು ಈ ಡ್ರೆಸ್ ಏನು ತೋರಿಸ್ತಾ ಇದ್ದೀನಲ್ಲ, ಒಂಥರ ಜಂಪ್ ಸೂಟ್ ಥರ ನೀನೇ ತೋರಿಸಿದ್ದೀನಲ್ಲ, ಅದೇ ಥರ ಬರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಸೊ ಯಾರಾದರೂ ತೊಗೋಬೇಕು ಅಂತ ಅಂದ್ಕೊಂಡ್ರೆ ನಾನು ಲಿಂಕ್ಸ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಆ್ಯಂಡ್ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ಇದು ಬಂದುಬಿಟ್ಟು ಬ್ಲ್ಯಾಕಲ್ಲಿ ನಮಗೆ ಅವೈಲಬಲ್ ಇದೆ. ಸೊ ಅದೇನು ನಮಗೆ ನೆಟ್ ಮಟೀರಿಯಲ್ ಜೊತೆ ಬರುತ್ತೆ ಈ ಮ್ಯಾಕ್ಸಿ. ಒಂದ್ಸರಿ ಚೆಕ್ ಮಾಡಿ, ಇಷ್ಟ ಆದರೆ ಪರ್ಚೇಸ್ ಮಾಡ್ಕೊಳ್ಳಿ.